ಲಾಸ್ಟ್ ನಮ್ದು 10 ಡೇಸ್ ಮ್ಯಾಥ್ಸ್ ರಿವಿಷನ್ ಡೇಸ್ ಏನಿತ್ತು ಅದರಲ್ಲಿ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಅಲ್ಲೇ ಎಲ್ಲ ಓದ್ಕೊಂಡ್ವಿ. ಹಂಗೆ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಸೈನ್ಸ್ ಅಲ್ಲಿ ನೀವೇ ನಮ್ಮ ಸೈನ್ಸ್ ಟೀಚರು ತುಂಬಾ ಮೋಟಿವೇಶನ್ ಎಲ್ಲ ಕೊಟ್ವಿ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಜನವರಿಲಿ. ಇಲ್ಲಾಂದಿದೆ ನಂದು 20% ಬರ್ತಿರ್ಲಿಲ್ಲ. ಇಲ್ಲ ಸರ್, ತುಂಬಾ ಎಫರ್ಟ್ ಹಾಕಿದ್ದಾರೆ. ಚೆನ್ನಾಗಿ ಓದ್ತಾ ಇದ್ಲು. ಸ್ಕೂಲಲ್ಲೂ ಅವ್ರಿಗೆ ನೀವೆಲ್ಲ ಟೀಚರ್ಸ್ ತುಂಬಾನೇ ಎಲ್ಲ ಎಂಕರೇಜ್ ಮಾಡಿದೀರಾ. ಹಾಗಾಗಿ ಅವಳು ಇಷ್ಟು ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ನಮ್ಗಿಂತ ಹೆಚ್ಚಾಗಿ ಟೀಚರ್ಸ್ ಪಡ್ಸೋದು ಜಾಸ್ತಿ. ಇಂಪಾಸಿಬಲ್ ಅನ್ನೋ ವರ್ಡ್ ಅನ್ನೋದೇ ಮರ್ತು ಬಿಡಿ ಎಲ್ಲರೂ ಕೂಡ. ನಿಮ್ಮ ಶ್ರಮ, ನಿಮ್ಮ ಸ್ಟ್ರಗಲ್, ನಿಮ್ಮ ಹಾರ್ಡ್ ವರ್ಕ್ ಏನಿದೆ ನಿಮಗೆ 95 ಕೊಡುತ್ತೆ, 99% ಕೊಡುತ್ತೆ. ಮತ್ತು ಅದೇ ರೀತಿಯಲ್ಲಿ CBSE ಅಲ್ಲಿ ರ್ಯಾಂಕ್ 1, ಆಲ್ ಇಂಡಿಯಾ ರ್ಯಾಂಕ್ 1 ಕೂಡ ಬರ್ಬೋದು ಅಂತ ಬಯಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮೊಂದಿಗಿದ್ದಾರೆ ಪಾವನಿ. 95% CBSE ಅಲ್ಲಿ ಕ್ಲಾಸ್ 10th ಅಲ್ಲಿ ಸ್ಕೋರ್ ಮಾಡಿರುವಂಥದ್ದು. ಇವರ ಲೈಫ್ ಜರ್ನಿ ಹೇಗಿತ್ತು, 10th ಸ್ಟ್ಯಾಂಡರ್ಡ್ ಅನ್ನು ಹೇಗೆ ಓದಿದ್ರು, ಮತ್ತೆ ಯಾವ ರೀತಿಯಲ್ಲಿ ಸ್ಟ್ರಗಲ್ಸ್ ಅನ್ನು ಪಟ್ಟಿದ್ದಾರೆ, ಯಾವ ಬುಕ್ಸ್ ಅನ್ನು ರೆಫರ್ ಮಾಡಿದ್ರು, ಮತ್ತೆ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಇತ್ತು ಅಂತಾನು ಕೂಡ ಈ ಒಂದು ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಸೆಷನ್ ಪಾವನಿ. ಸೊ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಒಂದು ಸ್ವಲ್ಪ. ಹಲೋ ಎವ್ರಿವನ್, ನನ್ನ ಹೆಸರು ಪಾವನಿ ಅಂತ. ನಾನು ಇಲ್ಲೇ ಮಾಗಡಿಲಿ ಬಾಲಾಜಿ ಸ್ಕೂಲ್ ಅಲ್ಲಿ ಓದ್ತಿರೋದು. ನಮ್ಮ ಅಪ್ಪನ ಹೆಸರು ವೆಂಕಟೇಶ್, ನಮ್ಮ ಅಮ್ಮನ ಹೆಸರು ಪೂರ್ಣಿಮಾ. ಸೊ ನಿಮ್ಮ ಸ್ಟಡೀಸ್ ಹೇಗಿತ್ತು, ಅಂದ್ರೆ ಯಾವ ತರ ಅನ್ಸ್ತು ನಿಮ್ಗೆ? ಫಸ್ಟ್ ಆಫ್ ಆಲ್ ರಿಸಲ್ಟ್ ನೋಡಿದ ತಕ್ಷಣ ಹೇಗ ಅನ್ಸ್ತು? 95%. ತುಂಬಾ ಖುಷಿ ಆಯ್ತು. 95 ಬಂದಿರೋದು. ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಹೌದಾ? ಇನ್ನು ಎಷ್ಟು ಬರ್ಬೇಕಿತ್ತು ಅಂತ, ಅಥವಾ 95 ಎಲ್ಲ ಹ್ಯಾಪಿ ಇದ್ದೀರಾ, ಅಥವಾ ಇನ್ನು ಎಕ್ಸ್ಪೆಕ್ಟೇಷನ್ಸ್ ಇತ್ತ ಜಾಸ್ತಿ? ಮಧ್ಯದಲ್ಲಿ ಇದ್ರಿ. 95 is okay, you are very much happy with 95%. You are second topper of your school. ಓಕೆ. ಸೊ ನಿಮ್ಮ ಈ ಸ್ಟಡೀಸ್ ಅಲ್ಲಿ ಯಾವ ರೀತಿಯಲ್ಲಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರಿ? ಅಂದ್ರೆ ಸ್ಕೂಲಲ್ಲಿ ಎಷ್ಟು ಅವರ್ಸ್ ಓದ್ತಿದ್ರಿ, ಮನೆಯಲ್ಲಿ ಎಷ್ಟು ಅವರ್ಸ್ ಓದ್ತಿದ್ರಿ ಅಂತ? ಸ್ಕೂಲಲ್ಲಿ ನಮ್ಗೆ ಫಸ್ಟ್ ಒಂದು 7:30 ಇಂದ 7:30 ವರೆಗೂ ನಮ್ಗೆ ಸ್ಕೂಲ್ ಇತ್ತು. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಒಂದ್ ಸ್ವಲ್ಪ 8 to 11 ಅಥವಾ 12 ವರೆಗೂ ಓದ್ತಿದ್ದೆ. ಮನೆಯಲ್ಲಿ ಎಷ್ಟು ಅವರ್ಸ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 4 hours 5 hours ಆ ತರ? 4 to 5 hours ಓದ್ತಿದ್ರಿ. ನೈಟ್ ಎಷ್ಟೊತ್ತವರೆಗೂ ಓದ್ತಿದ್ರಿ? ನೈಟು ಜನವರಿಯಲ್ಲಿ ಎಲ್ಲ 1 or 2 ವರೆಗೂ ಓದ್ತಿದ್ದೆ. ಫೆಬ್ರವರಿಲಿ 12. ಅಂದ್ರೆ ನೀವು ಯಾವೆಲ್ಲ ರಿಸೋರ್ಸ್ ಪರ್ಸನ್ ಬುಕ್ಸ್ ಯಾವ್ದೆಲ್ಲ ರೆಫರ್ ಮಾಡಿದ್ರಿ, ಅಂದ್ರೆ ಅಪಾರ್ಟ್ ಫ್ರಮ್ NCERT? ಸೊ ನಿಮ್ಗೆ ಯಾವ್ದೆಲ್ಲ ಹೆಲ್ಪ್ಫುಲ್ ಆಯ್ತು ಎಕ್ಸಾಮ್ಗೋಸ್ಕರ ಅಂತ? ನಾವು ಒಂದು ಆನ್ಲೈನ್ ಕ್ಲಾಸ್ ತಗೊಂಡಿದ್ದೆ, ನೆಕ್ಸ್ಟ್ ಟಾಪರ್ಸ್ ಅಂತ. ಅದರದ್ದು ವಿಡಿಯೋಸ್ ಅದರದೆಲ್ಲ ಹೆಲ್ಪ್ ಆಗ್ತದೆ. ಪೇಪರ್ಸ್ ಎಷ್ಟು ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡಿದ್ರಿ? ಸ್ಯಾಂಪಲ್ ಪೇಪರು ಮ್ಯಾಥ್ಸು ಮತ್ತೆ ಸೈನ್ಸು ತುಂಬಾ ಮಾಡಿದೆ. ಇಂಗ್ಲಿಷ್ ಎಲ್ಲ, ಸೋಷಿಯಲು, ಕನ್ನಡ ಎಲ್ಲ ಸ್ವಲ್ಪ. ನಿಮ್ದು ಫೇವರೇಟ್ ಸಬ್ಜೆಕ್ಟ್ ಯಾವುದು? ಸೈನ್ಸ್. ಸೈನ್ಸ್ ಏನಕ್ಕೆ? ಸುಮ್ಮನೆ ಅದು ಸ್ವಲ್ಪ ಈಸಿ ಅಂತ ಅನಿಸ್ತಿತ್ತು ನನಗೆ. ಹೌದಾ? ಎಷ್ಟು ಮಾರ್ಕ್ಸ್ ಬಂತು ಸೈನ್ಸ್ ಅಲ್ಲಿ? 76. 76. ಓಕೆ. ಇನ್ನು ರಿಮೈನಿಂಗ್ ಮಾರ್ಕ್ಸ್ ಎಲ್ಲ ಹೋಯ್ತು? ಗೊತ್ತಿಲ್ಲ. 4 ಮಾರ್ಕ್ಸ್. ಓಕೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು ಸ್ಕೂಲಲ್ಲಿ? ಚರಿಷ್ಮಾ. ಎಲ್ಲ ಸೀಕ್ರೆಟ್ಸ್ ಎಲ್ಲ ಅವ್ರ ಜೊತೆಲಿ ಶೇರ್ ಮಾಡ್ತಿದ್ರಿ? ಗ್ರೂಪ್ ಇದೆ. ಯಾರು ಗ್ರೂಪ್ ಅಲ್ಲಿ ಯಾರ್ಯಾರಿದ್ರು? ಚರಿಷ್ಮಾ, ಲಾಸ್ಯ, ರಚನಾ, ತೇಜಲ್, ಜನನಿ. ಇವರೆಲ್ಲ ನಿಮ್ ಗ್ರೂಪ್. ಸೊ ಅವರೆಲ್ಲ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ನಿಮ್ ಗ್ರೂಪ್ ಮೆಂಬರ್ಸ್ ಇದೆಲ್ಲ. ಆಮೇಲೆ ಈಗ ನೆಕ್ಸ್ಟ್ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನಾನು ಬುಕ್ಸ್ ಎಲ್ಲ ತುಂಬಾ ತಗೊಂಡಿದ್ದೆ. ಅದಕ್ಕೆಲ್ಲ ಚೆನ್ನಾಗಿ ನಾನು ಕೇಳಿದಾಗೆಲ್ಲ ಕೊಡ್ಸಿದ್ರು. ಮತ್ತೆ ಆನ್ಲೈನ್ ಕ್ಲಾಸಸ್ ಅಷ್ಟೇ, ಸೇರ್ಕೊಂತೀನಿ ಅಂದಾಗ ಸೇರಿಸಿದ್ರು. ಚೆನ್ನಾಗಿ ಸಪೋರ್ಟ್. ಸೊ ಎಲ್ಲ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ನಿಮ್ ಟೀಚರ್ಸ್ ಬಗ್ಗೆ ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ? ಸಬ್ಜೆಕ್ಟ್ ವೈಸ್ ಬರೋಣ. ಕನ್ನಡದಲ್ಲಿ ಮ್ಯಾಮ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಬಟ್ ಹಂಗೆ ಚೆನ್ನಾಗಿ ಪಾಠ ಕೂಡ ಮಾಡಿದ್ರು. ಅರ್ಥ ಆಯ್ತು. ಅದೇ ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಇಂಗ್ಲಿಷ್ ಮ್ಯಾಮು ಹಂಗೇನೆ ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್ ನಮ್ಗೆ. ಬಟ್ ಅಂದ್ರೆ ನಮ್ಗೆ ಹಂಗೆ ರಿಸೋರ್ಸ್ ಎಲ್ಲ ಕೊಡ್ತಿದ್ರು. ಬುಕ್ ಕೇಳಿದ್ರೆ ಅವರೇ ಬುಕ್ ತಗೊಂಡು ನಮ್ಗೆಲ್ಲ ಕೊಡ್ಸ್ತಿದ್ರು. ಅದೆಲ್ಲಾನು ಹೆಲ್ಪ್ ಆಯ್ತು. ಆಮೇಲೆ ಸೋಷಿಯಲ್ಲು ಅಷ್ಟೇನೆ, ಸರು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಗೆ ಓದಕ್ಕೆಲ್ಲ ಟೈಮ್ ಕೊಟ್ರು ನಾವು ಕೇಳಿದಾಗೆಲ್ಲ. ಮ್ಯಾಥ್ಸ್ ಅವರು ತುಂಬಾ ಕಾಮಿಡಿ ಅದು ಎಲ್ಲ ಮಾಡ್ಕೊಂಡು ಲಾಸ್ಟ್ ನಮ್ದು 10 ಡೇಸ್ ಮ್ಯಾಥ್ಸ್ ರಿವಿಷನ್ ಡೇಸ್ ಏನಿತ್ತು ಅದರಲ್ಲಿ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಅಲ್ಲೇ ಎಲ್ಲ ಓದ್ಕೊಂಡ್ವಿ. ಹಂಗೆ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಸೈನ್ಸ್ ಅಲ್ಲಿ ನೀವೇ ನಮ್ ಸೈನ್ಸ್ ಟೀಚರು
ತುಂಬಾ ಮೋಟಿವೇಶನ್ ಎಲ್ಲ ಕೊಟ್ರಿ, ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಜನವರಿಲಿ. ಇಲ್ಲಾಂದಿದ್ರೆ ನಂದು ಇಷ್ಟು ಪರ್ಸೆಂಟೇಜ್ ಬರ್ತಿರ್ಲಿಲ್ಲ. ಆಮೇಲೆ ಓವರ್ ಆಲ್ ಈಗ ನಿಮ್ಮ ಕಮ್ಮಿಂಗ್ ಬ್ಯಾಚ್, ನಿಮ್ಮ ಜೂನಿಯರ್ಸ್ ಆಗಿರ್ಲಿ, ಯಾರೆಲ್ಲ CBSE ಓದ್ತಿದ್ದಾರೆ ಅವ್ರಿಗೇನ್ ರೆಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಏನ್ ಸಜೆಷನ್ ಕೊಡೋಗ್ತೀರಾ ನೀವು? ಏನೆಲ್ಲ ಫಸ್ಟ್ ಇಂದಾನೇ ಓದ್ಕೊಂಡು ಹೋಗಕ್ಕೆ ಟ್ರೈ ಮಾಡಿ. ಜನವರಿಯಿಂದ ಓದಿದ್ಕೇನೆ 95 ಬಂತು. ನೀವು ಮೇ ಇಂದಾನೇ ಓದಿದ್ರೆ ನಿಮ್ದು 100% ಬರ್ಬೋದು. ಆತರ ಹೇಳ್ತೀನಿ. ನೆಕ್ಸ್ಟ್ ನಿಮ್ಮ ಏಮು ಅದೇ JEE ಬರೋಣ ಅಂತ ಇದೀನಿ. ಅದು ಒಳ್ಳೆ ರ್ಯಾಂಕಿಂಗ್ ಏನಾದ್ರು ಬಂದ್ರೆ IIT ಜಾಯ್ನ್ ಆಗೋಣ. PUC ಅಲ್ಲಿ ಯಾವ ಕಾಂಬಿನೇಷನ್ ತಗೋತಿದ್ದೀರಾ? ಕಂಪ್ಯೂಟರ್ ಸೈನ್ಸ್. PCMC ಸರ್. ನಿಮ್ಮ ಪೇರೆಂಟ್ಸ್ಗೆ ಇಲ್ಲಿಂದ ಏನಾದರೂ ಒಂದು ಮೆಸೇಜ್ ಕೊಡ್ಲಿಕ್ಕಿದ್ರೆ ವಿಡಿಯೋ ಮುಖಾಂತರ ಕೊಡ್ಬೋದು. ಏನೂ ಇಲ್ಲ, ಥ್ಯಾಂಕ್ ಯು. ನಿಮ್ಮ ಇದು ಟೀಚರ್ಸ್ ಮತ್ತೆ ಪ್ರಿನ್ಸಿಪಲ್ ಮತ್ತೆ ನಿಮ್ಮ ಫ್ರೆಂಡ್ಸು? ಥ್ಯಾಂಕ್ ಯು. ನಮ್ಮ ಟೀಚರ್ಸ್ಗೆ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ರಿ. ಇಲ್ಲಿಂದ ನನ್ನದಕ್ಕೆ 95 ತೆಗೆದಿದ್ದು. ಸೊ ಥ್ಯಾಂಕ್ ಯು. ನಮ್ಮ ಚಾನಲ್ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ನಿಮ್ಮ ಚಾನಲ್ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಥ್ಯಾಂಕ್ ಯು. ಓಕೆ, ಸೊ ಇದು ಪಾವನಿ 95% CBSE ಅಲ್ಲಿ. 90 ಮೇಲೆ ಕ್ರಾಸ್ ಮಾಡೋದೇ ಕಷ್ಟ, ಅದರಲ್ಲೂ ಕೂಡ 95 ಅನ್ನು ಸ್ಕೋರ್ ಮಾಡಿ ಇವರ ಏನು ಏಮ್ ಇತ್ತು ಅದನ್ನು ಇನ್ನು ಮುಂದೆ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ 95 ಇಸ್ ನಾಟ್ ಇಂಪಾಸಿಬಲ್, ಅದೇ ರೀತಿಯಲ್ಲಿ 99 ಈಸ್ ಆಲ್ಸೋ ನಾಟ್ ಇಂಪಾಸಿಬಲ್. ಇಂಪಾಸಿಬಲ್ ಅನ್ನೋ ವರ್ಡ್ ಅನ್ನೋದೇ ಮರ್ತು ಬಿಡಿ ಎಲ್ಲರೂ ಕೂಡ. ನಿಮ್ಮ ಶ್ರಮ, ನಿಮ್ಮ ಸ್ಟ್ರಗಲ್, ನಿಮ್ಮ ಹಾರ್ಡ್ ವರ್ಕ್ ಏನಿದೆ ನಿಮಗೆ 95 ಕೊಡುತ್ತೆ, 99% ಕೊಡುತ್ತೆ. ಮತ್ತು ಅದೇ ರೀತಿಯಲ್ಲಿ CBSE ಅಲ್ಲಿ ರ್ಯಾಂಕ್ 1, ಆಲ್ ಇಂಡಿಯಾ ರ್ಯಾಂಕ್ 1 ಕೂಡ ಬರ್ಬೋದು ಅಂತ ಬಯಸ್ತಾ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ನಮ್ಮೊಂದಿಗೆ ಇವತ್ತು ಪಾವನಿ ಅವ್ರ ಅಮ್ಮ ಇದ್ದಾರೆ. ಯಾವ ರೀತಿಯಲ್ಲಿ ಸ್ಟಡೀಸ್ ಮಾಡಿದ್ರು ಇವರು, ಮತ್ತೆ ಯಾವ ರೀತಿಯಲ್ಲಿ ಇವ್ರ ಸಪೋರ್ಟ್ ಇತ್ತು ಅಂತಾನು ಕೂಡ ಇವತ್ತು ತಿಳ್ಕೊಳ್ಳೋಣ. ಮೇಡಮ್, ಪಾವನಿ ಯಾವ ರೀತಿಯಲ್ಲಿ ಓದ್ತಿದ್ರು ಮನೆಯಲ್ಲಿ? ಇಲ್ಲ ಸರ್, ತುಂಬಾ ಎಫರ್ಟ್ ಹಾಕಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ಲು. ಸ್ಕೂಲಲ್ಲೂ ಅವ್ರಿಗೆ ನೀವೆಲ್ಲ ಟೀಚರ್ಸ್ ತುಂಬಾನೇ ಎಲ್ಲ ಎಂಕರೇಜ್ ಮಾಡಿದೀರಾ, ಹಂಗಾಗಿ ಅವಳು ಇಷ್ಟು ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ನಮ್ಗಿಂತ ಹೆಚ್ಚಾಗಿ ಟೀಚರ್ಸ್ ಪಡ್ಸೋದು ಜಾಸ್ತಿ. ಹೇಗನ್ಸ್ತು ನಿಮ್ಗೆ 95% ಅಂತ ಬಂದಿದ ತಕ್ಷಣ? ತುಂಬಾ ಖುಷಿ ಆಯ್ತು, ಹಂಗಾಗಿ ತುಂಬಾ ಖುಷಿ ಆಗಿದ್ದೀವಿ. ಆಮೇಲೆ ಇದು ಮೇಡಮ್, ಬುಕ್ಸ್ ಯಾವ್ದೆಲ್ಲ ಕೊಡ್ಸಿದೀರಾ, ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದೀರಾ? ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಅವಳು ಯಾವ ಕೇಳಿದ್ಲೋ ಯೂಸ್ ಆಗತ್ತೆ ಅಂತ ಹೇಳಿದ್ಲು, ಪ್ರತಿಯೊಂದು ನಾವು ಅದನ್ನ ಪ್ರೊವೈಡ್ ಮಾಡಿದ್ವಿ. ಮನೆಯಲ್ಲಿ ಯಾವ ತರ ಓದ್ತಿದ್ರು, ಎಷ್ಟು ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರು, ಯಾವ ತರ ಎಷ್ಟು ಗಂಟೆವರೆಗೂ ಓದ್ತಿದ್ರು? ನೈಟ್ ಒಂದು 11 ವರೆಗೂ ಓದೋಳು. ಮಾರ್ನಿಂಗ್ ಎಕ್ಸಾಮ್ ಇದ್ದಾಗ ಒಂದು 5 o'clock ಎಲ್ಲ ಇದ್ದೋಳು ಸ್ಟಡಿ. ಏನು ನಿಮ್ಗೆ ತೊಂದರೆ ಕೊಡ್ಲಿಲ್ವಾ ಈ ಸ್ಟಡಿ ಟೈಮ್ ಅಲ್ಲಿ ಆಗಿರ್ಲಿ, ಏನು 10th ಸ್ಟ್ಯಾಂಡರ್ಡ್ ಜರ್ನಿಯಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಇರಿಟೇಟ್ ಮಾಡಿರೋದು ಯಾವ್ದಾದ್ರೆ ಹೇಳಿ? ಇಲ್ಲ, ಇರಿಟೇಷನ್ ಅಂತ ಏನಿಲ್ಲ ನಮ್ಗೆ. ಪಾಪ ಎಫರ್ಟ್ ತುಂಬಾ ಕಷ್ಟ ಪಟ್ಟಿದ್ದಾಳ. ಒಂದೊಂದ್ಸಲಿ ನಮ್ಗೆ ಅಯ್ಯೋ ಇಷ್ಟೊಂದು ಕಷ್ಟ ಪಡ್ತಿದ್ದಾಳ ಅಂತ ಅನ್ಸ್ಬಿಡೋದು, SLCಗೆ ಇಷ್ಟೊಂದು ಕಷ್ಟ ಪಡ್ತಿದ್ದಾಳ ಅಂತ ಅನ್ಸ್ತಾ ಇತ್ತು. ಬಟ್ ಚೆನ್ನಾಗಿ ಅವಳು ಮಾಡಿದ್ಲು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಸೋಣ ಅಂತ ಇದ್ದೀರಾ ಮೇಡಮ್? ಅವಳು IIT ಮಾಡ್ಬೇಕು ಅಂತ ಇದ್ ಮಾಡ್ತಿದ್ದಾಳೆ, ಅದಕ್ಕೆ ಇಂಜಿನಿಯರಿಂಗ್ ಇದ್ ಮಾಡ್ಸೋಣ ಅಂತ. ಕಂಪ್ಯೂಟರ್ ಸೈನ್ಸ್ ತಗೋತೀನಿ ಅಂದ್ಲು. ಎಲ್ಲ ಅವಳು ಸ್ಟಡೀಸ್ ಎಲ್ಲ ಅವಳು ಏನ್ ಹೇಳ್ತಾಳೋ ಅದೇ ಚಾಯ್ಸ್. ಸ್ವಲ್ಪ ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ. ಈಗ ಕಮ್ಮಿಂಗ್ ಬ್ಯಾಚಸ್ ಮತ್ತೆ ತುಂಬಾ ಮಕ್ಕಳು ವಿಡಿಯೋ ನೋಡ್ತಿರ್ತಾರೆ, ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ ಇದೆಯಾ ಮಕ್ಕಳಿಗೆ? CBSE ಏನ್ ಓದ್ತಿದ್ದಾರೆ, ಯಾವ ರೀತಿಯಲ್ಲಿ ಓದ್ಬೇಕು ಅಂತ ನೀವು ಏನಾದ್ರು ಸಜೆಷನ್ ಇದ್ರೆ ಕೊಡಿ ಮೇಡಮ್. ಯಾವ ರೀತಿ ಅದು ಮಕ್ಳ ಮೇಲೆ ಡಿಪೆಂಡ್ ಅಲ್ಲ, ನೀವು ಟ್ರೈನ್ ಮಾಡಿದಿರಲ್ಲ, ನಿಮ್ ಮಗಳು ಓದಿದ್ದಾರೆ, ಸೊ ಅದಕ್ಕೆ ನನ್ ಮಗಳು ಇದ್ರಲ್ಲಿ ನಾನೇನು ಟ್ರೈನ್ ಮಾಡೇ ಇಲ್ಲ, ಪೂರ್ತಿ ಅವಳೇ ಜವಾಬ್ದಾರಿ ತಗೊಂಡು ಅವಳೇ ಇದ್ ಮಾಡಿದಾಳೆ. ಜಸ್ಟ್ ನಾವು ವಾಚ್ ಮಾಡ್ತಾ ಇದ್ವಿ ಅಷ್ಟೇ, ಓದ್ತಿದ್ದಾಳೆ, ಹೇಗ್ ಓದ್ತಿದ್ದಾಳೆ ಏನು ಅಂತ ಪ್ರತಿಯೊಂದು ನೋಡ್ತಾ ಇದ್ವಿ ಅಷ್ಟೇ. ಅವಳು ಎಜುಕೇಶನ್ ಸ್ಟಡೀಸ್ ಎಲ್ಲ ಅವಳೇ ಪೂರ್ತಿ ಅವಳ ಮೇಲೆ ಇತ್ತು. ಅವಳಿಗೆ ಇದಿತ್ತು, ನಾನ್ ಫಸ್ಟ್ ಬರ್ಬೇಕು, ಇದ್ ಬರ್ಬೇಕು, ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಅವಳಿಗೆ ಜಾಸ್ತಿ ಇದಿರೋದ್ರಿಂದ ನಾವು ಸುಮ್ನೆ ಜಸ್ಟ್ ಇದ್ ಮಾಡ್ತಾ ಇದ್ವಿ ಅಷ್ಟೇ. ಎಲ್ಲ ಪ್ರತಿಯೊಂದು ಅವಳಿಗೆ. ಓಕೆ, ಸೊ ಆತ್ಮೀಯ ಮಕ್ಕಳೇ, ಸೊ ಇದೆಲ್ಲ ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ CBSE ಅಲ್ಲಿ ಪಾವನಿ 95% ಸ್ಕೋರ್ ಮಾಡಿದ್ರು. ಈ ವಿಡಿಯೋ ಅಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿಯಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು, ಮತ್ತೆ ಯಾವ ರೀತಿಯಲ್ಲಿ ನೀವು ಕೂಡ ಓದಬೇಕು, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅನ್ನೋದು ಕೂಡ ಇದರಿಂದ ನಿಮ್ಗೆ ಗೊತ್ತಾಗಿದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.